ಕರ್ನಾಟಕ ಸರ್ಕಾರ ಡೆಂಗಿ ಜ್ವರನ ಎಪಿಡೆಮಿಕ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಇದು ತುಂಬಾ ಜನರಿಗೆ ಇನ್ನೂ ವಿಷಯ ಗೊತ್ತಿಲ್ಲ. 24,500 ಕೇಸ್ ಇದೆ, ಪಾಸಿಟಿವ್ ಕೇಸ್ ಡೆಂಗಿ ಬೆಂಗಳೂರು ಕರ್ನಾಟಕದಲ್ಲಿ. ನಂಬ್ತೀರ ಇದನ್ನ? ಹೌದು ಸ್ನೇಹಿತರೆ. ಅಂಡ್ ಫೈನ್ ಹಾಕಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ಡೀಟೇಲ್ ಹೇಗೆ ಪ್ರಿವೆಂಟ್ ಮಾಡೋದು ಅಂತ ಮಾತಾಡೋಣ. ಯಾಕಂದ್ರೆ ಇದು ಪ್ರತಿ ಒಬ್ಬ ನಾಗರಿಕರಿಗೆ ಗೊತ್ತಿರಬೇಕು. ಬೆಂಗಳೂರಲ್ಲಿ ರೆಸಿಡೆಂಟ್ ಆಗಿದ್ರೆ ನಿಮ್ಗೆ ಗೊತ್ತೇ ಇರ್ಬೇಕು ಸ್ನೇಹಿತರೆ. ಅಂಡ್ ಬೀಯಿಂಗ್ ಹೆಲ್ತ್ ಅಂಡ್ ಫಿಟ್ನೆಸ್ ಎಕ್ಸ್ಪರ್ಟ್, ನಂಗೆ ಇದು ಮಾತಾಡ್ಲೇಬೇಕಿತ್ತು. ಅದ್ರ ಮುಂಚೆನೆ ಇನ್ನು ಈ ವಿಷಯ ಮಾತಾಡೋಣ. ಅದು ಡೆಂಗ್ಯೂ ಅಲ್ಲ, ಡೆಂಗಿ ಜ್ವರ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ನಾನು ಡೆಂಗ್ಯೂ ಅಂತ ಹೇಳ್ತಿದ್ದೆ, ನಾನೇ ಕಲ್ತಿರೋದೀಗ ಡೆಂಗಿ ಅಂತ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ನಮ್ಮ ಟೀಮ್ ಇದೆ, ನಮ್ಮ ಟೀಮಲ್ಲಿ ಒಬ್ರಿಗಾಗಿತ್ತು. ಅವರಿಗೆ ಅದು ಡೆಂಗಿ ಅಂತಲೇ ಗೊತ್ತಿಲ್ಲ. 4 ದಿನ 5 ದಿನ 10 ದಿನ ಅದಾದ್ಮೇಲೆ ಗೊತ್ತಾದಾಗ ಮತ್ತೆ ಸ್ಲೋಲಿ ರಿಕವರ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ? ಜಸ್ಟ್ ನಾರ್ಮಲ್ ಫೀವರ್, ವೈರಲ್ ಫೀವರ್ ಅಂತ ಕೂತಿದ್ದಾರೆ. ಬಟ್ ಇದ್ರಲ್ಲಿಂದ ಆಗೋ ಹೆಲ್ತ್ ಇಫೆಕ್ಟ್ಸ್ ತುಂಬಾ ಡೇಂಜರಸ್ ಇದೆ. ನೀವು ಪ್ರಿಕಾಷನ್ ತಗೊಳ್ಬೇಕು. ಫಸ್ಟ್ ಮಾತಾಡೋಣ ಹೇಗಾಗೋದು. ಮಾಸ್ಕಿಟೋ ಬೈಟ್ ಇಂದ ಆಗೋದು. ಮಾಸ್ಕಿಟೋ ಬೈಟ್ ಅಂದ್ರೆ ಏನು? ನುಸಿ ಬರುತ್ತೆ, ಕಚ್ಚತ್ತೆ, ಅದರಿಂದ ಆಗೋದು. ಸೊ ಈಗ ನೀವು ಏನ್ ಮಾಡ್ಬೇಕು? ನುಸಿ ಕಚ್ಚೋದನ್ನ ನಿಲ್ಸ್ಬೇಕು. ಅದಕ್ಕೆ ಗೌರ್ಮೆಂಟ್ ಏನ್ ತಗೊಂಡಿದ್ದಾರೆ ಅಂತ ನಾನು ಆಕ್ಷನ್ ಹೇಳ್ತಾ ಇದ್ದೀನಿ. ಇದು ನಿಮ್ಗೆ ಗೊತ್ತಿರ್ಬೇಕು. ನೀವು ಬಿಸ್ನೆಸ್ ಮಾಡ್ತಿದ್ದೀರಾ, ನೀವು ಮನೇಲಿ ಇದ್ದೀರಾ, ನೀವು ಎಲ್ಲಿದ್ದೀರಾ ನಿಮ್ಗೆ ಗೊತ್ತಿರ್ಬೇಕು. ಯಾಕಂದ್ರೆ ದುಡ್ಡು ಉಳಿಸ್ಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮನೆ ಹತ್ರ ಈಗ ಒಂದು ಪಾಂಡ್ ಇದೆ, ನೀರ್ ಹಾಗೆ ಬಿದ್ದಿದೆ ಅಥವಾ ಕೆಸರಾಗಿದೆ, ಎಲ್ಲೆಲ್ಲಿ ನುಸಿ ಇರತ್ತಲ್ಲ ಅಲ್ಲಿ ಆ ತರ ನೀವು ಕ್ಲೀನ್ ಮಾಡದೆ ಬಿಟ್ರೆ 200 ರಿಂದ 2,000 ತನಕ ಫೈನ್ ಇದೆ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ ಕನ್ಸ್ಟ್ರಕ್ಷನ್ ಸೈಟು, ನಿಮ್ ರೆಸಾರ್ಟ್ ಅಥವಾ ನಿಮ್ದು ಏನೇ ಅಂಗಡಿ ಏನಿದೆ ಮನೆ ಹತ್ರ ಈ ತರ ಇದ್ರೆ ಸ್ವಲ್ಪ ಎಫರ್ಟ್ ತಗೊಂಡು ಕ್ಲೀನ್ ಮಾಡಿಬಿಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ. ಇದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನಾಗಿ ನಮ್ ಮನೆ ಹತ್ರ ಅಥವಾ ನಮ್ದು ಆಫೀಸ್ ಹತ್ರ ಇದ್ರೆ ನಾನು ಕ್ಲೀನ್ ಮಾಡ್ಬೇಕು. ಎಲ್ಲರೂ ಸೇರಿ. ಯಾಕೆ? ನಾವು ಸೇಫ್ ಆಗಿರ್ಬೇಕು, ನೀವು ಸೇಫ್ ಆಗಿರ್ಬೇಕು, ಎಲ್ಲರೂ ಸೇಫ್ ಆಗಿರ್ಬೇಕು. ಹೌದು ತಾನೆ? ಎರಡನೇದು, ನಾನು ಹೇಳಿದೆ ನಿಮ್ಗೆ 24,500 ಕೇಸಸ್ ಇದೆ. ಗೊತ್ತು ಹೋದ ವರ್ಷ ಎಷ್ಟಿತ್ತು? 19,000. ಈ ವರ್ಷ 5,000 ಕೇಸಸ್ ಜಾಸ್ತಿ ಆಗಿದೆ. ಹಾಗಾದ್ರೆ ನಾವು ಪ್ರಾಬ್ಲಮ್ ಅಲ್ಲಿ ಇದ್ದೀವಿ. ಸೊ ಇದನ್ನ ಕಮ್ಮಿ ಮಾಡಲೇಬೇಕು. ಹೇಗೆ? ನಮ್ಮ ಕೈಯಲ್ಲಿ ಇರೋದು ನಾವು ಪ್ರಿಕಾಷನ್ಸ್ ತಗೊಳ್ಬೇಕು. ದೆನ್ ಮೋಸ್ಟ್ ಡೇಂಜರಸ್ ಏನು ಅಂದ್ರೆ 11,000 ಕೇಸಸ್ ಇದೆ, ಪೇಷಂಟ್ಸ್ ಇದ್ದಾರೆ, ಸಫರ್ ಆಗ್ತಾ ಇದ್ದಾರೆ. ಅಂಡ್ ಆಲ್ರೆಡಿ 3 ರಿಂದ 4 ಜನ ತೀರಿ ಹೋಗಿದ್ದಾರೆ. ಇದು ಡೇಟಾ ಹೇಳ್ತಾ ಇದೆ. ಈಗ ನಾವು ಆಕ್ಷನ್ ತಗೊಳ್ಳೇಬೇಕು ಸ್ನೇಹಿತರೆ. ಅಂಡ್ ಆಕ್ಷನ್ ಯಾವ ತರ ತಗೊಳ್ಬಹುದು ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬೋದು. ನೀವು ಮುಂಚೆನೆ ಸರಿಯಾಗಿದ್ರೆ ಕರೆಕ್ಟು. ಈಗ ನೀವು ಡಯಾಬಿಟಿಸ್ ಬಂದಾದ್ಮೇಲೆ ಮದ್ದು ತಗೊಳ್ಳೋದು ಒಳ್ಳೇದಾ, ಅಥವಾ ಡಯಾಬಿಟಿಸ್ ಬರೋ ಮುಂಚೆನೆ ನಿಮ್ಮ ಹೆಲ್ತ್ ಆಹಾರ ಚೆನ್ನಾಗಿ ಇಟ್ಕೊಳ್ಳೋದು ಒಳ್ಳೇದಾ? ಸೇಮ್ ಗೋಸ್ ವಿತ್ ಡೆಂಗಿ ಜ್ವರನೂ ಅಷ್ಟೇ. ಸೊ ಪ್ರಿಕಾಷನ್ಸ್ ಏನೆಲ್ಲ ತಗೊಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ನೀವು ಒಂದು ಇನ್ಸೆಕ್ಟ್ ರಿಪೆಲೆಂಟ್ ನ ಯೂಸ್ ಮಾಡ್ಕೊಳ್ಬಹುದು. ಯಾವ ತರ? ಅದರಲ್ಲಿ ಇಂಗ್ರೀಡಿಯೆಂಟ್ ಏನಿರ್ಬೇಕಂದ್ರೆ DEET ಇರಬೇಕು, DEET. ಇಲ್ಲ ಅಂದ್ರೆ IR3535 ಅಂತ ಒಂದು ಇಂಗ್ರೀಡಿಯೆಂಟ್ ಇರಬೇಕು. ಇನ್ನೊಂದು ವಿಷಯ, ಬೇರೆಯವ್ರು ಯಾರು ಬಂದು ನಿಮ್ಗೋಸ್ಕರ ಇದನ್ನ ಮಾಡಲ್ಲ, ನೀವೇ ಎದ್ದು ನಿಂತು ನಿಮ್ಗೋಸ್ಕರ ಇದನ್ನ ಮಾಡಬೇಕು. ಇನ್ಸೆಕ್ಟ್ ರಿಪೆಲೆಂಟ್ ಅಂತ ಸಿಗತ್ತೆ, ಗೊತ್ತಾಯ್ತಾ? ಹಾಕೊಳ್ಳುವಾಗ ಆದಷ್ಟು ಕವರ್ ಮಾಡ್ಕೊಂಡು ಹಾಕೊಳ್ಳಿ. ಹೊರಗೆ ಹೋಗ್ತಿರಲ್ಲ, ಫುಲ್ ಸ್ಲೀವ್ ಪ್ಯಾಂಟು, ಫುಲ್ ಸ್ಲೀವ್ ಕೈ ಹಾಕಿದ್ರೆ ಏನಾಗುತ್ತೆ? ಮಾಸ್ಕಿಟೋ ಕಚ್ಚೋ ಚಾನ್ಸಸ್ ಕಮ್ಮಿ ಆಗ್ಬಿಡ. ಮೂರನೇದು, ಈಗ ನಿಮ್ದು ಮನೆ ಹತ್ರ ಏನೋ ಆಕ್ಟಿವಿಟಿ ನಡೆದಿದೆ, ವಿಂಡೋ ಎಲ್ಲ ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ವಿಂಡೋ ಓಪನ್ ಇಡಬೇಕು, ಫ್ರೆಶ್ ಗಾಳಿ ಬೇಕು ಅಂದ್ರೆ ಮಾಸ್ಕಿಟೋ ಮೆಶ್ ನೆಟ್ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮಲಗೋಗಷ್ಟು ಬೆಡ್ ಅಲ್ಲೂ ನೆಟ್ ಯೂಸ್ ಮಾಡ್ಕೊಳ್ಳಿ. ಅದು ಫಸ್ಟ್. ಅದಾದ್ಮೇಲೆ ನೀವು ಕಾಯಿಲ್ ಎಲ್ಲ ಯೂಸ್ ಮಾಡ್ಕೊಳ್ಬಹುದು. ಬಟ್ ನೆಟ್ ಅಥವಾ ಮೆಶ್ ಏನ್ ಮಾಡುತ್ತೆ? ಒಳಗೆ ಬರೋದನ್ನ ನಿಲ್ಸತ್ತೆ. ಅಂಡ್ ಮೇನ್ ಆಗಿ ನೀವು ಅರ್ಥ ಮಾಡ್ಕೊಳ್ಬೇಕು, ಮಕ್ಕಳನ್ನ ಕೇರ್ ತಗೊಳ್ಬೇಕು. ಯಾಕಂದ್ರೆ ನಮ್ಗೆ ಅದ್ರ ಬುದ್ಧಿ ಇದೆ, ನಾವು ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಗೊತ್ತಾಗಲ್ಲ ಅಲ್ಲ. ಅದಕ್ಕೆ ಎಲ್ಲ ಹೇಗೆ ಮಾಡಬೇಕು? ರಿಪೆಲೆಂಟ್ ಯೂಸ್ ಮಾಡಕ್ಕೆ ಅವ್ರಿಗೆ ಹೇಳಕ್ಕಾಗ, ನಾವು ಹಾಕ್ಬೇಕು. ಬಟ್ ಮೇನ್ ಥಿಂಗ್, ಈಗ ಎಲ್ಲಿಂದ ಮಾಸ್ಕಿಟೋ ಜನರೇಟ್ ಆಗತ್ತಲ್ಲ, ಅಂದ್ರೆ ಎಲ್ಲಿಂದ ಇರುತ್ತೆ ಮಾಸ್ಕಿಟೋ, ಅದನ್ನ ಕಮ್ಮಿ ಮಾಡಬೇಕು. ಅದೇ ಕಮ್ಮಿ ಮಾಡ್ತೀರಿ. ಈಗ ಸ್ಟಾಗ್ನೆಂಟ್ ನೀರಿದೆ ಮನೆ ಹತ್ರ ಏನಾದ್ರು, ಅದನ್ನ ಕ್ಲಿಯರ್ ಮಾಡಿಬಿಡಿ. ಅಥವಾ ನಿಮ್ದು ಈಗ ಬೇಸಿನಲ್ಲಿ ನೀರಿದೆ ಅಥವಾ ನಿಮ್ದು ಡಸ್ಟ್ಬಿನ್ ಅಲ್ಲಿ ಇದೆ, ಮಾಸ್ಕಿಟೋ ನಿಮ್ಗೆ ಗೊತ್ತಾಗ್ತಿದೆ, ಒಂದು ಸ್ಟೆಪ್ ತಗೊಂಡು ಉದಾಸೀನ ಬಿಟ್ಟು ಕೆಲಸ ಮಾಡಿ ಕ್ಲಿಯರ್ ಮಾಡಿ. ಈಗ ನಾನು ಅದೇ ಮಾಡ್ತಿರೋದು, ನೀವು ಅದನ್ನೇ ಮಾಡಿ. ಹಾಗೇನಾಗುತ್ತೆ? ನಾವು ಆದಷ್ಟು ಚಾನ್ಸಸ್ ಅನ್ನ ತೆಗ್ಬಿಡ್ತೀವಿ. ಚಾನ್ಸಸ್ ಅನ್ನ ತೆಗ್ಬಿಟ್ರೆ ನಾವು ಸೇಫ್ ಗಾರ್ಡ್ ಮಾಡ್ತಿದ್ದೀವಿ, ಹೇಳ್ದಾಗೆ ಪ್ರಿಕಾಷನ್ ತಗೊಳ್ತಾ ಇದೀವಿ. ಅದಾದ್ಮೇಲೆ ಡೆಂಗಿ ವ್ಯಾಕ್ಸಿನ್ ಅಂತ ಬಂದಿದೆ, ಅದನ್ನ ತಗೊಳ್ಬಹುದು. ಬಟ್ ಅದ್ರ ಬಗ್ಗೆ ರಿಸರ್ಚ್ ಆಗ್ತಾ ಇದೆ. ಬಟ್ ಅದು ನಮ್ಮ ಕೈಯಲ್ಲಿ ಇರೋಲ್ಲ, ನಾವು ಹೊರಗೆ ಹೋಗಿ ಮಾಡಿಸ್ಬೇಕು. ಬಟ್ ಇದೆಲ್ಲ ನಮ್ಮ ಕೈಯಲ್ಲಿ ಇರೋದು. ಸೊ ಫಸ್ಟ್ ನಮ್ಮ ಕೈಯಲ್ಲಿ ಇರೋದನ್ನ ಮಾಡೋಣ, ಆದಷ್ಟು ಕೇಸಸ್ನ ಕಮ್ಮಿ ಮಾಡೋಣ, ಎಲ್ಲರೂ ಸೇರಿ ಮಾಡೋಣ. ಅಂಡ್ ಡೆಫಿನೆಟ್ಲಿ ನಾವು ಇದರಿಂದ ಹೊರಗೆ ಬರ್ತೀವಿ. ಅಂಡ್ ಸ್ನೇಹಿತರೆ, ಪ್ಲೀಸ್ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ, ಅವರಿಗೆ ಗೊತ್ತಾಗ್ಲಿ. ನಾನು ಬೇಸಿಕ್ ಏನು ಇನ್ಫಾರ್ಮೇಶನ್ ಹೇಳಿದೆ ಅಲ್ಲ, ಅದು ಇನ್ಫಾರ್ಮೇಶನ್ ತುಂಬಾ ಜನರಿಗೆ ಗೊತ್ತಿರಲ್ಲ. ನಂಗೂ ಗೊತ್ತಿರಲಿಲ್ಲ. ನಾನು ರಿಸರ್ಚ್ ಮಾಡಿ ಕಲ್ತು ನಂಗೆ ಗೊತ್ತಾಗಿರೋದು, ನನ್ನ ಟೀಮ್ ಅವ್ರು ಹೇಳಿ ನಂಗೆ ಗೊತ್ತಾಗಿರೋದು. ಸೊ ನೀವು ಇದನ್ನ ಬೇರೆಯವ್ರಿಗೆ ಹೇಳಿದಾಗ ಅವ್ರಿಗೆ ಇದ್ರ ಸಿವಿಯಾರಿಟಿ ಗೊತ್ತಾಗುತ್ತೆ ಅಂಡ್ ಅವರು ಇದ್ರ ಮೇಲೆ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಸ್ನೇಹಿತರೆ, ಈಗ ಡೆಂಗಿ ಆಯ್ತು ಆಯ್ತಾ, ರಿಕವರ್ ಆಗ್ಬೇಕಲ್ಲ, ಆದ್ಮೇಲೆ ಏನಾದ್ರು ಮಾಡೋಕ್ಕಾಗತ್ತೆ? ಇದಕ್ಕೆ ಏನು ಇಂಪಾರ್ಟೆಂಟ್? ನಮ್ಮ ಇಮ್ಯುನಿಟಿ ಸಿಸ್ಟಮ್ ಇಂಪಾರ್ಟೆಂಟ್. ಇಮ್ಯುನಿಟಿ ಸಿಸ್ಟಮ್ ಹೇಗೆ ಸರಿ ಮಾಡೋದು? ವಿಟಮಿನ್ ಸಿ ಟ್ಯಾಬ್ಲೆಟ್ ತಗೊಳ್ಳೋದ್ರಿಂದ ಆಗಲ್ಲ, ನೀವು ಏನೇನು ಪ್ರಾಡಕ್ಟ್ ತಗೊಳ್ಳೋದ್ರಿಂದ ಆಗಲ್ಲ ಸ್ನೇಹಿತರೆ. ನಿಮ್ಮ ಆಹಾರದಲ್ಲಿ ಎಲ್ಲ ಇರೋದು. ನೀವು ಬ್ಯಾಲೆನ್ಸ್ಡ್ ಆದ ಆಹಾರ ಈಗ ತನಕ ತಿಂತಿಲ್ಲ ಅಂದ್ರೆ ಇನ್ನೂ ತಿನ್ನಕ್ ಸ್ಟಾರ್ಟ್ ಮಾಡಬೇಕು. ನಿಮ್ಮ ಆಹಾರದಲ್ಲಿ ಎಲ್ಲ ತರದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇರಬೇಕು. ಇದರಿಂದ ನಿಮ್ಮ ಇಮ್ಯುನಿಟಿ ಸಿಸ್ಟಮ್ ಇಂಪ್ರೂವ್ ಆಗುತ್ತೆ. ಯಾವ್ದ್ರಲ್ಲಿ ಏನ್ ಸೋರ್ಸಸ್ ಇದೆ ಅಂತ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಇಲ್ಲೂ ಸ್ಕ್ರೀನ್ ಅಲ್ಲೇ ಹಾಕ್ತಾ ಇದ್ದೀನಿ. ಸೊ ಇದನ್ನ ನಿಮ್ಮ ಡಯಟ್ ಅಲ್ಲಿ ಆಡ್ ಮಾಡ್ಕೊಂಡು
ಬೇರೆಯವರಿಗೆ ಆ್ಯಡ್ ಮಾಡಕ್ಕೆ ಹೇಳಿ. ಹೆಲ್ದಿ ಆಗಿರಿ, ತುಂಬ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ಬೋದು. ಸೊ ದಯವಿಟ್ಟು ಈ ಪ್ರಿಕಾಷನ್ನ ತಗೊಳ್ಳೇಬೇಕು. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ. ಇಷ್ಟ ಆಗಿದ್ರೆ ಲೈಕ್ ಕೊಟ್ಬಿಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇದೇ ತರದ ಹೆಲ್ತ್, ಫಿಟ್ನೆಸ್, ಡಯಟ್ ರಿಲೇಟೆಡ್ ವಿಡಿಯೋಗೆ ನಮ್ಮ ಚಾನೆಲ್ ಕನ್ನಡ ಹೆಲ್ತ್ ಅಂಡ್ ಫಿಟ್ನೆಸ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.